Welcome to the Avirata IAS and KAS, a single stop solution for UPSC and KPSC aspirants who are preparing in both Kannada and English. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯಾರು ಸಿವಿಲ್ ಸರ್ವಿಸಸ್ ಎಕ್ಸಾಮ್ KPSC ಮತ್ತು UPSC ಎಕ್ಸಾಮ್ಸಿಗೆ ತಯಾರಾಗ್ತಾ ಇದ್ದೀರಾ ಅವರಿಗೆ ಸಹಾಯ ಮಾಡೋ ಉದ್ದೇಶದಿಂದ ಇರತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದಾಗಿದೆ. ಇಲ್ಲಿ ನಿಮಗೆ ಸೆವರಲ್ ಕೋರ್ಸಸ್ಸು ಲಾಂಚ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಎಕ್ಸಾಮ್ ರಿಲೇಟೆಡ್ ಇಶ್ಯೂಸು ಅಥವಾ ಏನೇನೇ ಇದೆ ಅದನ್ನು ಡೀಟೇಲ್ಸನ್ನು ಕೊಡ್ತಾ ಇರ್ತೀವಿ. ಓಕೆ, ಅದೇ ರೀತಿ ಈಗ ನಾವು ಆಲ್ರೆಡಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಬ್ಯಾಚನ್ನು ಶುರು ಮಾಡಿದ್ವಿ. ಅದು ಆಲ್ಮೋಸ್ಟ್ ಕ್ಲೋಸ್ ಆಗಿ ಬಂದಿದೆ. ಸೊ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ, ಸಿಲೆಬಸ್ ಆಲ್ಮೋಸ್ಟ್ ಕವರ್ ಆಗಿದೆ. ದೆನ್ ಈಗ FDA ಎಕ್ಸಾಮ್ಸ್ ಅನೌನ್ಸ್ ಆಗಿರೋದ್ರಿಂದ FDA SDA ಜನರಲ್ ಸ್ಟಡೀಸ್ ಕೋರ್ಸ್ ಫಾರ್ KPSC FDA ಮತ್ತು SDA ಎಕ್ಸಾಮ್ಸು ಅನೌನ್ಸ್ ಮಾಡ್ತಾ ಇದ್ದೀವಿ. ನಿಮಗೆ ಕ್ಲಾಸಸ್ 29 ನವಂಬರ್ ಅಂದರೆ ಈ ಸಂಡೇ ಬರ್ತಕ್ಕಂಥ ಸಂಡೇಯಿಂದ ಕ್ಲಾಸಸ್ ಶುರುವಾಗ್ತಾ ಇರುತ್ತೆ. ಅಡ್ಮಿಷನ್ ಸಹ ಓಪನ್ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ಸನ್ನು ಹೇಳ್ತಾ ಇದ್ದೀವಿ. ಸೊ ನಿಮಗೆ FDA ಮತ್ತು SDAಯಲ್ಲಿ ಒಟ್ಟು ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ ಆಬ್ಜೆಕ್ಟಿವ್ ಟೈಪ್ MCQ ಥರ ಇರುತ್ತೆ. ಓಕೆ, ಪೇಪರ್ 2 ಇರುತ್ತೆ. ಒಂದು ಜನರಲ್ ಸ್ಟಡೀಸ್ ಪೇಪರ್, ಇನ್ನೊಂದು ನೀವು ಚೂಸ್ ಮಾಡಿರ್ತಕ್ಕಂಥ ಲ್ಯಾಂಗ್ವೇಜ್ ಪೇಪರ್. ಅದ್ರ ಜೊತೆ ನೀವು ಕನ್ನಡ ಮೀಡಿಯಂ ಅಭ್ಯರ್ಥಿ ಅಲ್ಲದೇ ಇದ್ದರೆ ನಿಮಗೆ ಇನ್ನೊಂದು ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ ಅಂತ ಇರುತ್ತೆ. ಓಕೆ, ಅದು ನೀವು ಕನ್ನಡ ಮೀಡಿಯಮಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಏನಾದ್ರು ಓದಿದ್ರೆ ತೊಂದರೆ ಇಲ್ಲ. ಅದರ್ವೈಸ್ ನೀವು ಸಾನ್ಸ್ಕ್ರಿತ್ತು ಅಥವಾ ಬೇರೆ ಲ್ಯಾಂಗ್ವೇಜನ್ನು ಚೂಸ್ ಮಾಡಿದರೆ ಕನ್ನಡ ಮೀಡಿಯಂ ಪೇಪರನ್ನು ಬರೀಬೇಕಾಗುತ್ತೆ. ಸೊ FDA ಡೇಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು 23rd 1st 2021 ಅಂದರೆ 23ನೇ ಜನವರಿ 2021ರಲ್ಲಿ. ಜನರಲ್ ಸ್ಟಡೀಸು ಮತ್ತು ಇನ್ನೊಂದು ಲ್ಯಾಂಗ್ವೇಜ್ ಪೇಪರು 24th ಇರುತ್ತೆ. ಅದೇ ರೀತಿ SDAಗೆ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರು 20th ಮಾರ್ಚು, ಜನರಲ್ ಸ್ಟಡೀಸ್ ಮತ್ತು ಇನ್ನೊಂದು ನೀವು ಚೂಸ್ ಮಾಡಿರ್ತಕ್ಕಂಥ ಲ್ಯಾಂಗ್ವೇಜ್ ಪೇಪರು 21st 3rd. ಓಕೆ, ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿದ್ದರೆ ಈ ಫಸ್ಟ್ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ ಬರೆಯೋ ಅವಶ್ಯಕತೆ ಇರಲ್ಲ. ಓಕೆ, ಓನ್ಲಿ ಜನರಲ್ ಸ್ಟಡೀಸ್ ಪೇಪರ್, ಇನ್ನೊಂದು ಸೆಲೆಕ್ಟೆಡ್ ಪೇಪರ್, ನೀವು ಯಾವುದು ಚೂಸ್ ಮಾಡಿರ್ತೀರ ಆ ಪೇಪರ್. ಎಕ್ಸಾಮ್ ನಿಮಗೆ ಆಪ್ಷನಲ್ ಆಬ್ಜೆಕ್ಟಿವ್ ಟೈಪಲ್ಲಿರುತ್ತೆ, ಎಲ್ಲ MCQ ಥರನೇ ಇರುತ್ತೆ. ಓಕೆ, ದೆನ್ ಕೋರ್ಸ್ ಅಂದರೆ ನಾವು ಶುರು ಮಾಡ್ತಕ್ಕಂಥ ಏನು FDA SDA ಜನರಲ್ ಸ್ಟಡೀಸ್ ಕೋರ್ಸ್ ಏನಿದೆ ಅದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಹಿಸ್ಟ್ರಿ ಬರುತ್ತೆ, ಕರ್ನಾಟಕ ಹಿಸ್ಟ್ರಿ ಸ್ಪೆಸಿಫಿಕ್ಕಾಗಿ ಓದಬೇಕಾಗುತ್ತೆ FDA SDA ಎಕ್ಸಾಮ್ಸಿಗೆ. ಆಮೇಲೆ ಮಾಡ್ರನ್ ಇಂಡಿಯಾನ ಚೆನ್ನಾಗಿ ಓದಬೇಕಾಗುತ್ತೆ. ಏನ್ಸೆಂಟ್ ಮೆಡಿವಲ್ ಬೇಕಾಗುತ್ತೆ, ಬಟ್ ಅಷ್ಟು ಒತ್ತು ಕೊಡೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಹಿಸ್ಟ್ರಿ ಮತ್ತು ಮಾಡ್ರನ್ ಇಂಡಿಯಾ ಇದನ್ನು ಒತ್ತು ಕೊಟ್ಟು ಓದಬೇಕಾಗುತ್ತೆ. ಓಕೆ, ಜಿಯೋಗ್ರಫಿ ಬರುತ್ತೆ, ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿ ಕಾನ್ಸೆಪ್ಟ್ಸ್ ಇಷ್ಟನ್ನು ಓದಬೇಕಾಗುತ್ತೆ. ಪೊಲಿಟಿ, ಇಂಡಿಯನ್ ಪೊಲಿಟಿ ಮೇಜರ್ ಏನಿದೆ ಕಾನ್ಸ್ಟಿಟ್ಯೂಷನ್ ಅದನ್ನು ಓದಬೇಕಾಗುತ್ತೆ. ಎಕನಾಮಿನೂ ಅಷ್ಟೇ, ಎಕನಾಮಿ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಬರ್ತವೆ, ಅದನ್ನು ನೀವು ತಯಾರಾಗಬೇಕಾಗುತ್ತೆ. ದೆನ್ ಎನ್ವಿರಾನ್ಮೆಂಟಲ್ಲಿ ಸ್ವಲ್ಪ ಕನ್ವೆನ್ಷನ್ಸ್ ಬರುತ್ತೆ, ಬಯೋಡೈವರ್ಸಿಟಿ, ನ್ಯಾಷನಲ್ ಪಾರ್ಕ್ಸು, ಆಮೇಲೆ ಅದು ರಿಲೇಟೆಡ್ಡು ಫಾರೆಸ್ಟು, ಟೈಪ್ಸ್ ಆಫ್ ಅದೇನು ವಿಂಡ್ ಸಿಸ್ಟಮ್ಸು ಅದೆಲ್ಲ ಬರ್ತಾ ಹೋಗುತ್ತೆ. ಅದನ್ನು ನೀವು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸಿಕ್ಸ್ ಇರುತ್ತೆ, ಅಂದರೆ ಏನು PU ಲೆವೆಲಾಗಿ ಏನಿರುತ್ತೆ ಅದೇ ಇರುತ್ತೆ. ಸೊ ಆಮೇಲೆ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಬರುತ್ತೆ. ಕರೆಂಟ್ ಅಫೇರ್ಸ್ ಅಂದರೆ ನೀವು ಲಾಸ್ಟ್ ಒಂದು 10-12 ಮಂತ್ಸಿಂದು ಕರೆಂಟ್ ಅಫೇರ್ಸು ತರೋ ಆಗಿರಬೇಕಾಗುತ್ತೆ. ಅದ್ರ ಜೊತೆ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವುದು ಓದಬೇಕು, ಕರ್ನಾಟಕ ಬಡ್ಜೆಟ್ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಇದರಿಂದನೇ ನಮಗೆ ಹೈಯೆಸ್ಟ್ ಕ್ವಶನ್ಸು ಬರೋ ಚಾನ್ಸಸ್ ಇರುತ್ತೆ. ಇದನ್ನು ತರೋ ಆಗಿ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಇಷ್ಟು ನಾವು ಕೋರ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಕರ್ನಾಟಕ ಬಡ್ಜೆಟ್, ಕರ್ನಾಟಕ ಎಕನಾಮಿಕ್ ಸರ್ವೆ, ಇಷ್ಟು ಟಾಪಿಕ್ಸನ್ನು ನಿಮಗೆ ಕವರ್ ಮಾಡ್ತಾ ಹೋಗ್ತೀವಿ. ಓಕೆ, ದೆನ್ ಕೋರ್ಸಿನ ಡೀಟೇಲ್ಸ್ ಏನು ಅಂದರೆ ಅಪ್ರಾಕ್ಸಿಮೇಟ್ 150+ ಅವರ್ಸ್ ಅಂದರೆ 150 ಗಂಟೆಗಿಂತ ಜಾಸ್ತಿ ಕ್ಲಾಸಸನ್ನು ತಗೊಳ್ತೀವಿ. ದಿಸ್ ಈಸ್ ಕ್ರ್ಯಾಶ್ ಕೋರ್ಸ್ ಥರ ಇರಲ್ಲ. ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡ್ತು ಅಂದರೆ ಡೆಪ್ತಾಗೂ ಹೋಗಿ ನಿಮಗೆ ಟೀಚ್ ಮಾಡ್ತಾ ಇರ್ತೀವಿ. ಸೊ FDA ಮಾರ್ಚ್ ತಿಂಗಳಲ್ಲೇ ಇರೋದ್ರಿಂದ ನಿಮಗೆ ಇನ್ನೂ 1.5 ತಿಂಗಳು ಟೈಮ್ ಇದೆ. ಸೊ ಇಂಟೆನ್ಸ್ ಆಗಿ ಪ್ರಿಪೇರ್ ಆಗಿ ಒಟ್ಟು 1.5 ತಿಂಗಳು ಅಂದರೆ 10th ಜನವರಿ ಒಳಗಡೆ ಮೇಜರ್ ಪಾರ್ಟ್ ಆಫ್ ದ ಸಿಲೆಬಸನ್ನು ನಿಮ್ಗೆ ಕವರ್ ಮಾಡಿಕೊಡ್ತೀವಿ. ಕ್ಲಾಸ್ ಟೈಮಿಂಗ್ಸ್ ಡೈಲಿ ಈವ್ನಿಂಗ್ 7:30 ಇಂದ 9:00ವರೆಗೆ. ಓಕೆ, ಸಂಜೆ ಯಾರು ವರ್ಕಿಂಗ್ ಇರ್ತೀರಾ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು ಒಂದು ಸಂಜೆ 7:30 ಇಂದ 9 ಗಂಟೆ ತನಕ ಕ್ಲಾಸ್ ಇರುತ್ತೆ. ಓಕೆ, ವರ್ಕಿಂಗ್ ಇರೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಟೀಚಿಂಗು ನೀವು ಎಲ್ಲೇ ಹೋಗಿ ಹೊರಗಡೆ ಹೋಗಿ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟು ಅಲ್ಲಿ ಅಡ್ಡಾಡೋದು ಟ್ರಾವೆಲ್ಸು ಅದೇನೂ ಇರಲ್ಲ. ನಿಮ್ಮ ಮೊಬೈಲಲ್ಲೇ ಆನ್ಲೈನ್ ಥ್ರೂ ಝೂಮ್ ಕ್ಲಾಸಸ್ಸು ಅಥವಾ ಬೇರೆ ಯಾವುದಾದ್ರೂ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ತೀವಿ, ಅಲ್ಲಿ ನೀವು ಕ್ಲಾಸನ್ನು ಕೇಳ್ಬೋದು. ಸೊ ನಿಮಗೆ ಏನೇ ಕ್ವಶನ್ಸ್ ಇದ್ದರೆ ಪರ್ಸ್ನಲ್ ಗೈಡೆನ್ಸ್ ಸಹ ಇರುತ್ತೆ, ಪರ್ಸ್ನಲ್ ಮೆಂಟರ್ಶಿಪ್. ನಿಮ್ಗೆ ಯಾವುದೋ ಒಂದು ಟಾಪಿಕ್ ಅರ್ಥ ಆಗಿಲ್ಲ ಕ್ಲಾಸಲ್ಲಿ ಅಂದರೆ ನೀವು ಮತ್ತೆ ಫೋನ್ ಮಾಡಿ ಕೇಳ್ಬೋದು. ಓಕೆ, ಲ್ಯಾಂಗ್ವೇಜ್ ಆಫ್ ಟೀಚಿಂಗ್, ಸರ್ ನಂಗೆ ಕನ್ನಡ ಇಂಗ್ಲೀಷ್ ಅರ್ಥ ಆಗಲ್ಲ ಅಂದರೆ ತೊಂದರೆ ಇಲ್ಲ, ಕನ್ನಡದಲ್ಲೇ ಟೀಚಿಂಗ್ ಇರುತ್ತೆ. ಓಕೆ, ಕನ್ನಡದಲ್ಲೇ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗೋವ್ರಿಗೆ ಹೇಳ್ತಾ ಇರ್ತೀವಿ. ಓಕೆ, ದೆನ್
ಮೆಟೀರಿಯಲ್ಸು ಸಾಫ್ಟ್ ಕಾಪಿ ಪ್ರೊವೈಡ್ ಮಾಡ್ತೀವಿ, ಅಂದರೆ ನಿಮ್ಗೆ ಏನು ಟೀಚ್ ಮಾಡ್ತಾ ಇರ್ತೀವಿ ಸ್ಕ್ರೀನ್ ಮೇಲೆ ಅದೇ ನಿಮಗೆ ಮೆಟೀರಿಯಲ್ ಆಗಿ ಸಿಗುತ್ತೆ. ಪ್ರೀವಿಯಸ್ ಇಯರ್ ಪೇಪರ್ ಡಿಸ್ಕಷನ್ಸ್, ಅಂದರೆ ನಾವು ಟೀಚ್ ಮಾಡಬೇಕಾದ್ರೇ ಇದು ಈ ವರ್ಷ ಬಂದಿದೆ, ಈ ಥರ ಕ್ವಶನ್ಸ್ ಬರ್ಬೋದು, ಸೊ ಈ ಥರನೇ ಈ ಬೌಂಡೆಡ್ ಟಾಪಿಕ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಅಂತಲೇ ಹೇಳಿರ್ತೀವಿ. ಸೊ ಒಂದು ಡಿಸ್ಕಷನ್ ಸ್ಲಾಟನ್ನು ಬೇಕಾದರೆ ಟೈಮ್ ಉಳಿದ್ರೆ ಆಯಿತಾ, ಟೈಮ್ ಅವೈಲಬಲ್ ಇದ್ದರೆ ನಿಮಗೆ ತಿಳಿಸ್ತೀವಿ. ದೆನ್ ಸ್ವಲ್ಪ ಪೇಪರ್ 1ನಲ್ಲಿ ಕ್ವಾಂಟ್ಸ್ ಪಾರ್ಟ್ ಬರುತ್ತೆ, ಸ್ವಲ್ಪ ಕ್ವಾಂಟ್ಸನ್ನು ಕಲಿಬೇಕಾಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಏನಿರುತ್ತೆ ಟೀಚಿಂಗಲ್ಲಿರುತ್ತೆ. ಕ್ಲಿಯರ್? ಏನೇನು ಬಂತು ಈ ಕಡೆ ಸೈಡು? ಇಷ್ಟು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ ಇದೆಲ್ಲ ಕಾನ್ಸೆಪ್ಟ್ಸು, ಆಮೇಲೆ ಕೋರ್ಸ್ ಡೀಟೇಲ್ಸ್ ಆಯಿತು, ಆಮೇಲೆ ಮೆಟೀರಿಯಲ್ಸು ಅದರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಆಗಿದೆ. ಓಕೆ, ಸೊ ಫೀ ಸ್ಟ್ರಕ್ಚರಿಗೆ ಬರೋಣ. ಒಬ್ಬರಿಗೆ ನಾವು ಏನು AE/JEಗೆ ಫೀಸಸ್ಸನ್ನು 7,500 ಇಟ್ಟಿದ್ವಿ, 7,500 ಆಗಿತ್ತು. ಸೊ ಅಲ್ಲಿ ತುಂಬ ಜನಕ್ಕೆ ಏನು ನೆಗೋಷಿಯೇಬಲ್ ಅಮೌಂಟ್, ಅಂದರೆ ಆ ಅಮೌಂಟ್ಗಿಂತ ಕಡಿಮೆಯಲ್ಲೇ ಫೀಸನ್ನು ಪ್ರೊವೈಡ್ ಮಾಡಿದ್ವಿ, ಕ್ಲಾಸನ್ನು ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲಿ ನಾವು 5,000 ಇಡ್ತಾ ಇದ್ದೀವಿ, ದಿಸ್ ಈಸ್ ಮಿನಿಮಮ್ ಆಯಿತಾ. ಸೊ ಯಾಕೆಂದರೆ ವಿ ಆರ್ ಗಿವಿಂಗ್ ಮೆಟೀರಿಯಲ್ ಆ್ಯಂಡ್ ಟೈಮ್ ಎವ್ರಿಥಿಂಗ್ ನಾವು ಕೊಡ್ತಾ ಇದ್ದೀವಿ ಅಂದರೆ, ಆ್ಯಂಡ್ ಆದಷ್ಟು ಕಡಿಮೆ, ಈಗೇನು ಮಾರ್ಕೆಟಲ್ಲಿ ಎಷ್ಟಿದೆ ಅದಕ್ಕಿಂತ ಕಡಿಮೆಲೇ ಪ್ರೊವೈಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದ. ಫೀಸಸ್ ನೀವು ಇನ್ಷಿಯಲ್ ಅಮೌಂಟ್ 3,000 ಪೇ ಮಾಡಬೇಕಾಗುತ್ತೆ. ನೀವು ಒನ್ ಮಂತ್ಸ್ ಆಗಿದ್ಮೇಲೆ ಬೇಕಾದ್ರೆ ರಿಮೈನಿಂಗ್ ಅಮೌಂಟನ್ನು ಪೇ ಮಾಡ್ಬೋದು. ಇಲ್ಲ ಸರ್ ನನಗೆ 5,000 ಆಗಲ್ಲ ಅಂದರೆ ನೀವು ನೆಗೋಷಿಯೇಬಲ್ ಮಾಡ್ಬೋದು, ಅಂದರೆ ಸರ್ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಇದೆ ಎಂದು ಫೀಸಸನ್ನು ಕಮ್ಮಿ ಮಾಡ್ಬೋದು. ಅದು ಇಂಡಿವಿಜುವಲ್ ಮೇಲೆ ಅವ್ರ ಬ್ಯಾಕ್ಗ್ರೌಂಡ್ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಸೊ ಫೀಸಸ್ 5,000 ಕಂಪಲ್ಸರಿ, ಸೊ 3,000 ಇನ್ಷಿಯಲ್ ಅಮೌಂಟ್. ಓಕೆ, ಸೊ ಅದರಲ್ಲಿ ನಿಮಗೆ ಸಾಫ್ಟ್ ಮೆಟೀರಿಯಲ್ಸ್ ಅಂದರೆ ಕ್ಲಾಸಿನ ಏನು ಕ್ಲಾಸ್ ಮೆಟೀರಿಯಲ್ಸ್ ಇರುತ್ತೆ ಅದು ಸಿಗುತ್ತೆ. ಸೊ ಅಡ್ಮಿಷನ್ಸ್ ಓಪನ್ ಆಗಿದೆ. 29th ನವಂಬರಿಂದ ಕ್ಲಾಸಸ್ ಶುರುವಾಗುತ್ತೆ. ಸಂಡೇಯಿಂದ ರೆಗ್ಯುಲರಾಗಿ ಕ್ಲಾಸ್ ಶುರುವಾಗುತ್ತೆ. ಆಲ್ರೆಡಿ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಯಾರು ಎಷ್ಟು ಬೇಗ ಅಡ್ಮಿಷನ್ಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ನಾವು ಲಿಮಿಟೆಡ್ ಸೀಟ್ಸ್ ಅಷ್ಟೇ ತೊಗೊಳ್ಳೋದು, ಯಾಕೆಂದರೆ ನಮ್ದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ತುಂಬ ಜನ ಸೇರಿಸ್ಕೊಳಕ್ಕಾಗಲ್ಲ. ಸೊ ಒಂದು 20 to 25 ಮೆಂಬರ್ಸ್ ಅಷ್ಟೇ ತಗೊಳ್ತಾ ಇರ್ತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಕ್ಗ್ರೌಂಡ್. ಸರ್ ನಾನು BA ಆಗಿದೆ, ನನ್ನ ಬಿ ಇಂಜಿನಿಯರಿಂಗ್ ಆಗಿದೆ, ಅದೆಲ್ಲ ಏನಿಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿ ಆರ್ ಹಿಯರ್ ಟು ಸಪೋರ್ಟ್, ನೀವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಜಸ್ಟ್ ಏನು ಮಾಡಿ, ಯಾರು ಇಂಟ್ರೆಸ್ಟ್ ಇದೆ ನೀವು ಬೇಕಾದ್ರೆ ಒಂದು ಸಲ ಕ್ಲಾಸನ್ನು ಕೇಳ್ಬೋದು, ಡೆಮೋ ಕ್ಲಾಸನ್ನು ಕೊಡ್ತೀವಿ. ಡೆಮೋ ಕ್ಲಾಸ್ ಆದಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಕ್ಲಾಸನ್ನು ಮಾಡ್ತಾರೆ ಅಂತ ನಿಮಗೆ ನಂಬಿಕೆ ಬಂದಮೇಲೆ ಫೀಸನ್ನು ಕಟ್ಬೋದು. ಸೊ ಯಾರಿಗಿದೆ ಇಲ್ಲಿ ನಂಬರ್ ಕೊಟ್ಟಿರ್ತೀವಿ 7892054558 ಅಂತ, ಈ ನಂಬರಿಗೆ ಒಂದು ಸಲ ಫೋನ್ ಮಾಡಿ ಡೆಮೋ ಕ್ಲಾಸಸ್ ಸ್ಲಾಟನ್ನು ಡಿಸೈಡ್ ಮಾಡ್ಕೊಳ್ಳಿ. 29th ಕ್ಲಾಸ್ ಶುರುವಾಗುತ್ತೆ. ಓಕೆ, ಸೊ ಇದಿಷ್ಟು FDA SDA ಕೋರ್ಸ್ಗೆ ಇದಂಥ ಮಾಹಿತಿ. ಏನೇ ಹೆಚ್ಚಿನ ವಿವರಗಳು ಅಥವಾ ಏನೇ ನಿಮಗೆ ಡೌಟ್ಸ್ ಡಿಸ್ಕಷನ್ಸ್ ಏನೇ ಇದ್ದರೆ ಈ ನಂಬರಿಗೆ ಫೋನ್ ಮಾಡಿ. ಅಡ್ಮಿಷನ್ಸ್ ಯಾರು ಬೇಗ ಮಾಡಿಸ್ತೀರಾ ಆದಷ್ಟು ಅದು ಒಳ್ಳೆಯದಾಗುತ್ತೆ. ಸೊ ಥ್ಯಾಂಕ್ ಯು ಆ್ಯಂಡ್ ಕೀಪ್ ವಾಚಿಂಗ್ ಅವಿರತ